ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ರಶ್ಮಿಶು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ದೋಸೆ ಆಗಿದೆ ಅಂತ. ಮಾಮೂಲಿ ದೋಸೆಗಿಂತ ಅಂದರೆ ಅಕ್ಕಿ ಹಿಟ್ಟಿಂದ ಮಾಡೋದಕ್ಕಿಂತ ಈ ದೋಸೆ ತುಂಬಾ ಡಿಫ್ರೆಂಟು ಆ್ಯಂಡ್ ಟೇಸ್ಟಿ ಕೂಡ. ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಗಟ್ಟಿ ಅವಲಕ್ಕಿಯಿಂದ ಮಾಡುವಂಥ ರೆಸಿಪಿ. ಮೊದಲಿಗೆ ನಾನು ಒಂದು ಬೌಲ್ಗೆ ಗಟ್ಟಿ ಅವಲಕ್ಕಿ ಮತ್ತು ಬಾಂಬೆ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ಲ ಆ ರವೆಯನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು. ಇದಕ್ಕೆ ನೀವು ತಣ್ಣಗಿರೋ ನೀರು ಹಾಕೋದ್ಕಿಂತ ಒಂದು ಸ್ವಲ್ಪ ಬಿಸಿ ಮಾಡಿ ಬಿಸಿನೀರನ್ನ ಹಾಕಿದ್ರೆ ಬೇಗ ಗಟ್ಟಿ ಅವಲಕ್ಕಿ ನೆನೆಯುತ್ತೆ. ಹಾಗೆ ನೀವು ಬ್ರೇಕ್ಫಾಸ್ಟ್ನ ಬೇಗ ಕೂಡ ಮಾಡ್ಕೊಳ್ಬೋದು. ತಣ್ಣೀರನ್ನ ಹಾಕ್ಕೊಂಡ್ರೆ ಜಾಸ್ತಿ ಬೇಗ ಅಂದರೆ ಅದು ನೆನೆಯೋದಿಲ್ಲ. ಹಾಗಾಗಿ ನಾನು ಬಿಸಿನೀರನ್ನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೋಡಿ ಒಂದು 10-15 ನಿಮಿಷ ನೆನೆ ಹಾಕಿ ಆಮೇಲೆ ಇದು ಎಲ್ಲ ಚೆನ್ನಾಗಿ ಮೇಲೆ ನಾನು ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಸೋಡಾ ಮತ್ತು ಒಂದು ಸ್ವಲ್ಪ ಸಾಲ್ಟ್ನ ಹಾಕಿ ಚೆನ್ನಾಗಿ ನೀರು ನಿಮಗೆ ಎಷ್ಟು ಹದವಾಗಿ ಬೇಕೋ ಆ ಥರ ಹಿಟ್ಟನ್ನ ರೆಡಿ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಬೆಳಗಿನ ತಿಂಡಿಗಂತೂ ಇದು ಪರ್ಫೆಕ್ಟ್ ಆದಂತಹ ಟಿಫನ್ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ತುಂಬಾ ಸುಲಭ, ಹಾಗೆ ಟೈಮು ಕೂಡ ಜಾಸ್ತಿ ಹಿಡಿಯಲ್ಲ. ಹಾಗಾಗಿ ಇದನ್ನ ಪರ್ಫೆಕ್ಟಾಗಿ ಪಟ್ಟಂತ ಮಾಡ್ಕೊಳ್ಬೋದು ಬೆಳಗಿನ ಟೈಮು. ಮಕ್ಕಳಿಗೆ ಬಾಕ್ಸ್ಗೆ ಅಥವಾ ಆಫೀಸ್ಗೆ ಹೋಗೋವಂಥವ್ರಿಗೆ ಲಂಚ್ ಬಾಕ್ಸ್ಗೆ ಬೇಗನೆ ಪಟ್ಟಂತ ಮಾಡ್ಕೊಳ್ಬೋದು. ಇವಾಗ ತವಾನ ಬಿಸಿಯಾಗೋದಕ್ಕೆ ಇಟ್ಟು ಇವಾಗ ಹಿಟ್ಟನ್ನ ಹಾಕೋತಾ ಇದ್ದೀನಿ ತವದ ಮೇಲೆ. ನೋಡ್ತಾ ಇರ್ಬೋದು ಈ ಹಿಟ್ಟು ಎಷ್ಟು ಸಾಫ್ಟಾಗಿ ತಿಕ್ಕಾಗಿದೆ ಅಂತ. ಈ ಥರನೇ ಮಾಡ್ಕೊಳ್ಳಿ ನೀವು. ಜಾಸ್ತಿ ಅಂದರೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಈ ಥರ ತಿಕ್ಕಾಗಿದ್ದರೆ ಟೇಸ್ಟಾಗಿರುತ್ತೆ ದೋಸೆ. ಇದಕ್ಕೆ ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ಪ್ಲೇಟ್ ಎತ್ತಿ ನಿಮಗೆ ಎಷ್ಟು ಕುಕ್ಕಿಂಗ್ ಆಯಿಲ್ ಬೇಕು ಅಥವಾ ತುಪ್ಪ ಹಾಕೋತೀನಿ ಅಂತಂದ್ರೂ ಕೂಡ ಆ್ಯಡ್ನ ಮಾಡ್ಕೋಬೋದು. ಈ ದೋಸೆಗೆ ಕಾಂಬಿನೇಷನ್ ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ, ನಿಮಗೆ ಯಾವ ಥರ ಕಾಂಬಿನೇಷನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ. ಹಾಗೆ ಚಿಕನ್ ಗ್ರೇವಿಗಂತೂ ಸಖತ್ತಾಗಿರುತ್ತೆ. ಈ ದೋಸೆ ಸಾಫ್ಟಾಗಿರೋದ್ರಿಂದ ಯಾವುದಕ್ಕೆ ಆದ್ರೂ ಸಾಗುಗಾದರೂ ಕೂಡ ಹೊಂದ್ಕೊಳ್ಳುತ್ತೆ. ಒಂದೇ ಥರ ದೋಸೆ ತಿಂದು ಬೇಜಾರಾಗಿದ್ದರೆ ನಾನು ತೋರಿಸೋವಂತಹ ಈ ದೋಸೆನ ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ಥರ ಹೊಸ ರೆಸಿಪಿ ಯಾರಾದರೂ ಕಲಿಯೋರಿದ್ದರೆ ಪ್ಲೀಸ್ ಅವ್ರಿಗೂ ಕೂಡ ಶೇರ್ ಮಾಡಿ. ಈ ದೋಸೆ ನೀರು ದೋಸೆಗಿಂತನೂ ಕೂಡ ಚೆನ್ನಾಗಿ ಟೇಸ್ಟಾಗಿದೆ. ನೋಡಿ ಇದನ್ನು 2 ಸೈಡು ಕೂಡ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬೆಂದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಉಳಿದಿರೋ ಹಿಟ್ಟನ್ನು ಕೂಡ ಮತ್ತೊಂದು ದೋಸೆನ ಹಾಕೊಳ್ತಾ ಇದ್ದೀನಿ. ನೀವು ದೋಸೆಗೆ ಜಾಸ್ತಿ ಈ ಥರ ತಿಕ್ಕಾಗೆ ಇರಲಿ, ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಡಿ. ಈ ಹಿಟ್ಟು ನೀರು ಥರ ಮಾಡ್ಕೊಂಡ್ಬಿಟ್ರೆ ತವಕ್ಕೆ ಕಚ್ಕೊಳ್ಳೋ ಅಂತಹ ಚಾನ್ಸ್ ಇರುತ್ತೆ. ದೋಸೆ ಪರ್ಫೆಕ್ಟಾಗಿ ಬರಲ್ಲ. ಆದ್ದರಿಂದ ನೀವು ಸ್ವಲ್ಪ ತಿಕ್ನೆಸ್ಸಾಗಿ ಮಾಡ್ಕೊಳ್ಳಿ. ಈ ದೋಸೆಗೆ ನೀವು ಸ್ವಲ್ಪ ಮೊಸರನ್ನ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಫಾಸ್ಟಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ಮೊಸರನ್ನ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಅದು ಉಬ್ಬಬೇಕಲ್ಲ ಹಿಟ್ಟು, ಆದ್ದರಿಂದ ನಾವು ಮೊಸರನ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಒಂದು ಪ್ಲೇಟ್ಗೆ ದೋಸೆನ ಸರ್ವ್ ಮಾಡಿಕೊಂಡು ಈ ಥರ ಸಾಗು ಜೊತೆಗೆ ಚಟ್ನಿ ಜೊತೆಗೆ ಟೊಮೊಟೊ ಚಟ್ನಿ ಜೊತೆಗೆ ತಿಂತಾಯಿದ್ರೆ ಸಖತ್ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಆಲ್ ಟೇಕ್ ಕೇರ್.